ಎಲ್ಲರಿಗೂ ನಮಸ್ಕಾರ. 5 ನಿಮಿಷದ ವಿಜ್ಞಾನಕ್ಕೆ ಮತ್ತೆ ಸ್ವಾಗತ. ನಮ್ಮ ಪ್ಲಾನೆಟ್ ಮೇಲೆ ದಿನೇ ದಿನೇ ಕಸದ ರಾಶಿ ಜಾಸ್ತಿ ಆಗ್ತಾನೇ ಇದೆ ಅಲ್ವಾ? ಇದನ್ನೆಲ್ಲ ನೋಡ್ದಾಗ ಖಂಡಿತ ನಮ್ಮೆಲ್ಲರಿಗೂ ಒಂದು ಐಡಿಯಾ ಬಂದೇ ಇರುತ್ತೆ. ಈ ಎಲ್ಲ ಕಸವನ್ನ ತಗೊಂಡ್ ಹೋಗಿ ಒಂದು ಜ್ವಾಲಾಮುಖಿಯೊಳಗೆ ಸುರಿದ್ಬಿಟ್ರೆ ಸಖತ್ತಾಗೇನೆ ಅಲ್ವಾ ಐಡಿಯಾ? ಬನ್ನಿ ಇವತ್ತು ಈ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗೆ ಉತ್ತರ ಏನು ಅಂತ ನೋಡೋಣ. ಅಲ್ವಾ? ಕೇಳೋಕೆ ಎಷ್ಟು ಸಿಂಪಲ್ ಮತ್ತೆ ಎಫೆಕ್ಟಿವ್ ಅನ್ಸುತ್ತೆ. ಅಂದ್ರೆ ಜ್ವಾಲಾಮುಖಿ ಅಂದ್ರೇನೆ ಪ್ರಕೃತಿಯ ಒಂದು ದೈತ್ಯ ಬೆಂಕಿ ಕುಲುಮೆ ಇದ್ದ ಹಾಗೆ. ನಮ್ಮ ಈ ಕಸದ ಪ್ರಾಬ್ಲಮ್ಗೆ ಇದಕ್ಕಿಂತ ಬೆಸ್ಟ್ ಇನ್ಸಿನರೇಟರ್ ಎಲ್ಲಿದೆ ಹೇಳಿ? ಮೊದಲು ಈ ಪ್ರಾಬ್ಲಮ್ ಎಷ್ಟು ದೊಡ್ಡದು ಅಂತ ಅರ್ಥ ಮಾಡ್ಕೊಳ್ಳೋಣ. ಸುಮ್ನೆ ಒಂದು ಉದಾಹರಣೆ ತಗೊಳ್ಳಿ. ಅಮೆರಿಕಾದಲ್ಲಿ ಮಾತ್ರನೇ ಪ್ರತಿ ವರ್ಷ 254 ಮಿಲಿಯನ್ ಟನ್ ಕಸ ಉತ್ಪತ್ತಿಯಾಗತ್ತೆ. ಅಬ್ಬಬ್ಬಾ, ಇದು ಎಷ್ಟು ದೊಡ್ಡ ಸಂಖ್ಯೆ ಅಂದ್ರೆ ಇದಕ್ಕೇನಾದ್ರೂ ಒಂದು ಪರಿಹಾರ ನಾವು ಕಂಡು ಹಿಡಿಲೇಬೇಕು. ಹಾಗಾದ್ರೆ ಜ್ವಾಲಾಮುಖಿಗಳಿದಕ್ಕೆಲ್ಲ ರೆಡಿ ಅದೆಯಾ? ಸರಿ, ಹಾಗಾದ್ರೆ ನಮ್ಮ ಈ ಮಿಷನ್ ಜ್ವಾಲಾಮುಖಿ ಶುರು ಮಾಡೋಣ. ನಮ್ಮ ಮೊದಲನೇ ಚಾಲೆಂಜ್ ಏನಪ್ಪಾ ಅಂದ್ರೆ ಸರಿಯಾದ ಒಂದು ಜ್ವಾಲಾಮುಖಿಯನ್ನ ಹುಡ್ಕೋದು. ನೋಡಿ, ಇಡೀ ಪ್ರಪಂಚದಲ್ಲಿ ಸುಮಾರು 1500 ಆಕ್ಟಿವ್ ಜ್ವಾಲಾಮುಖಿಗಳು ಇರಬಹುದು ಅಷ್ಟೇ. ಅದರಲ್ಲೂ ಹೆಚ್ಚಿನವು ನಾವು ವಾಸಿಸೋ ಜಾಗದಿಂದ ತುಂಬಾನೇ ದೂರದಲ್ಲಿವೆ. ಅಂದ್ರೆ ನಮ್ಮೂರಿನ ಕಸವನ್ನೆಲ್ಲ ಅಲ್ಲಿಗೆ ಸಾಗಿಸೋದು ಅಂದ್ರನೇ ಒಂದು ದೊಡ್ಡ ಖರ್ಚಿನ ಕೆಲ್ಸ ಅಲ್ವಾ? ಆದ್ರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಎಲ್ಲಾ ಜ್ವಾಲಾಮುಖಿಗಳು ಒಂದೇ ಥರ ಇರಲ್ಲ. ನಮಗೆ ಬೇಕಾಗಿರೋದು ಶೀಲ್ಡ್ ಜ್ವಾಲಾಮುಖಿ ಅಂತ. ಇಲ್ಲಿ ಲಾವಾರಸ ನಿಧಾನವಾಗಿ ಹರಿಯುವ ಕೆರೆ ಹಾಗೆ ಇರುತ್ತೆ. ಆದ್ರೆ ಪ್ರಾಬ್ಲಮ್ ಏನಂದ್ರೆ ಇವು ತುಂಬಾನೇ ರೇರ್. ನಮಗೆ ಹೆಚ್ಚಾಗಿ ಕಾಣ್ಸಿಗೋದು ಸ್ಟ್ರಾಟೋ ಜ್ವಾಲಾಮುಖಿ. ಇಲ್ಲಿ ಗ್ಯಾಸ್ ಮತ್ತೆ ಲಾವಾದ ಪ್ರೆಷರ್ನಿಂದಾಗಿ ಭಯಂಕರ ಸ್ಫೋಟ ಆಗ್ತಾ ಇರುತ್ತೆ. ಇಂಥ ಜಾಗಕ್ಕೆ ನಮ್ ಕಸದ ಲಾರಿಯನ್ನ ತಗೊಂಡು ಹೋಗೋದು ಖಂಡಿತ ಒಳ್ಳೆ ಐಡಿಯಾ ಅಲ್ಲ. ಸರಿ, ಓಕೆ, ಹೇಗೋ ಕಷ್ಟಪಟ್ಟು ಒಂದು ಪರ್ಫೆಕ್ಟ್ ಶೀಲ್ಡ್ ಜ್ವಾಲಾಮುಖಿ ಸಿಕ್ತು ಅಂತ ಅನ್ಕೊಳ್ಳೋಣ. ಆದ್ರೆ ನಾವು ಅದ್ರ ಹತ್ರ ಹೋದ ತಕ್ಷಣನೇ ನಮ್ಮ ಜೀವಕ್ಕೆ ಕಾದಿರೋ ಡೇಂಜರ್ಗಳು ಒಂದೆರಡಲ್ಲ. ಮೊದಲನೇ ಅಪಾಯ ವಿಷಕಾರಿ ಗ್ಯಾಸ್ಗಳು. ಜ್ವಾಲಾಮುಖಿಯ ಬಾಯಿಯ ಹತ್ರ ಬರೀ ಪಾಯ್ಸನಸ್ ಗ್ಯಾಸ್ ತುಂಬಿರುತ್ತೆ. ಒಂದೇ ಒಂದು ಉಸಿರು ಎಳ್ಕೊಂಡ್ರೋ ಸಾಕು, ಕಥೆ ಮುಗೀತು. ಎರಡನೇ ಅಪಾಯ ಲಾವಾ ಸ್ಪ್ಲಾಟರ್, ಅಂದ್ರೆ ಕುದಿಯೋ ಲಾವಾ ಯಾವ್ದೇ ಕ್ಷಣದಲ್ಲಿ ಹೊರಗೆ ಸಿಡಿಬಹುದು. ಒಂದು ಸಣ್ಣ ಹನಿ ನಮ್ಮ ಮೇಲೆ ಬಿದ್ರೂ ಅದರ ಇಫೆಕ್ಟ್ ಊಹಿಸೋಕೂ ಆಗಲ್ಲ. ಮೂರನೇ ಅಪಾಯ ಚಿಮ್ಮುವ ಬಂಡೆಗಳು. ಅಷ್ಟೇ ಅಲ್ಲ, ಜ್ವಾಲಾಮುಖಿಯ ಬಾಯಿಯಿಂದ ಕಲ್ಲು ಬಂಡೆಗಳು ಮಿಸೈಲ್ ತರ ಸ್ಪೀಡಾಗಿ ಹಾರಿ ಬರ್ತಾ ಇರುತ್ತೆ. ಇದರಿಂದ ತಪ್ಪಿಸ್ಕೊಳ್ಳೋದು ಆಲ್ಮೋಸ್ಟ್ ಇಂಪಾಸಿಬಲ್. ಸರಿ, ಈಗ ಬರೋಣ ನಮ್ಮ ವಿಶ್ಲೇಷಣೆಯ ಕ್ಲೈಮ್ಯಾಕ್ಸ್ಗೆ. ಈ ಎಲ್ಲಾ ಡೇಂಜರ್ಗಳನ್ನ ದಾಟಿ ನಾವು ಕಸವನ್ನ ಲಾವಾ ಒಳಗೆ ಹಾಕಿದ್ರೆ ಎಕ್ಸಾಕ್ಟಾಗಿ ಏನಾಗುತ್ತೆ ನೋಡಿ. ಇದರ ಹಿಂದಿರೋ ಸೈನ್ಸ್ ತುಂಬಾ ಸಿಂಪಲ್. ತಣ್ಣಗಿರೋ ಕಸ ಕುದಿಯೋ ಲಾವಾ ಮೇಲೆ ಬಿದ್ದ ತಕ್ಷಣ ಲಾವಾ ಸಡನ್ ಆಗಿ ಭಾರಿ ಪ್ರಮಾಣದಲ್ಲಿ ಕುದಿಯೋಕೆ ಶುರುವಾಗತ್ತೆ. ಇದರಿಂದಾಗಿ ಸಿಕ್ಕಾಪಟ್ಟೆ ಪ್ರೆಷರ್ ಇರೋ ಆಸಿಡ್ ತುಂಬಿರೋ ಹಬೆ ಸೃಷ್ಟಿಯಾಗತ್ತೆ. ಇದರ ರಿಸಲ್ಟ್ ಏನಂತೀರಾ? ಒಂದರ ಹಿಂದೆ ಒಂದರಂತೆ ಸರಣಿ ಸ್ಫೋಟಗಳು. ಇದು ಬರೀ ಥಿಯರಿ ಅಲ್ಲ ಗೊತ್ತಾ. 2002ರಲ್ಲಿ ಇಥಿಯೋಪಿಯಾದ ಕೆಲವು ರಿಸರ್ಚರ್ಸ್ ಕೇವಲ ಒಂದು 30 ಕೆಜಿಯ ಕಸದ ಚೀಲವನ್ನ ಜ್ವಾಲಾಮುಖಿಗೆ ಎಸ್ದು ನೋಡಿದ್ರು. ರಿಸಲ್ಟ್ ಸಿಕ್ಕಾಪಟ್ಟೆ ಎಕ್ಸ್ಪ್ಲೋಸಿವ್ ಆಗಿತ್ತು. ಈ ಸ್ಫೋಟಗಳು ಎಷ್ಟು ದೊಡ್ಡದಾಗಿರುತ್ತೆ ಅಂತ ನೀವು ಊಹಿಸೋಕೆ ಇಲ್ಲೊಂದು ಉದಾಹರಣೆ ಇದೆ ನೋಡಿ. ಹವಾಯಿಯಲ್ಲಿ ಸುಮ್ನೆ 12 ಬಂಡೆಗಳು ಲಾವಾ ಕೆರೆಗೆ ಬಿದ್ದಿದ್ದಕ್ಕೆ ಲಾವಾ 85 ಮೀಟರ್ ಅಂದ್ರೆ ಸುಮಾರು 280 ಅಡಿ ಎತ್ತರಕ್ಕೆ ಚಿಮ್ಮಿತು. ಅಬ್ಬಬಾ, ಇನ್ನು ಇಡೀ ದೇಶದ ಕಸವನ್ನೇ ಹಾಕಿದ್ರೆ ಏನಾಗ್ಬೇಡ, ನೀವೇ ಯೋಚನೆ ಮಾಡಿ. ಸರಿ, ಒಂದು ವೇಳೆ ನಾವು ಹೇಗೋ ಮಾಡಿ ಈ ಸ್ಫೋಟಗಳಿಂದ ಬಚಾವ್ ಆದೆವು ಅಂತಾನೆ ಇಟ್ಕೊಳ್ಳೋಣ. ಆದ್ರೂ ಕೂಡ ಇದರಿಂದಾಗೋ ಲಾಂಗ್ ಟರ್ಮ್ ಎನ್ವೈರ್ಮೆಂಟಲ್ ಡ್ಯಾಮೇಜ್ ಇದೆಯಲ್ಲ, ಅದು ತುಂಬಾನೇ ಸೀರಿಯಸ್. ಹೌದು, ಈ ಯೋಜನೆಯಿಂದ ಬರೀ ಸ್ಫೋಟ ಅಷ್ಟೇ ಅಲ್ಲ, ದೀರ್ಘಕಾಲದ ಪರಿಸರ ಹಾನಿಯ ದೊಡ್ಡ ದೊಡ್ಡ ಸಮಸ್ಯೆಗಳು ಹುಟ್ಟಿಕೊಳ್ತವೆ. ಮೊದಲನೇದಾಗಿ ಕಸವನ್ನ ಯಾವುದೇ ಫಿಲ್ಟರ್ ಇಲ್ಲದೆ ಸುಟ್ಟರೆ ಸಿಕ್ಕಾಬಟ್ಟೆ ಏರ್ ಪೊಲ್ಯೂಷನ್ ಆಗುತ್ತೆ. ಎರಡನೇದಾಗಿ ಎಲ್ಲಾ ವಸ್ತುಗಳು ಲಾವಾದಲ್ಲಿ ಕರಗಲ್ಲ. ಉದಾಹರಣೆಗೆ ನ್ಯೂಕ್ಲಿಯರ್ ವೇಸ್ಟ್. ಇದರ ಅವಶೇಷಗಳು ಹೊರಬಂದು ಸುತ್ತಮುತ್ತಲಿನ ಭೂಮಿಯನ್ನೆಲ್ಲ ಹಾಳ್ಮಾಡ್ತವೆ. ಮತ್ತು ಕೊನೆಯದಾಗಿ ಯೋಚನೆ ಮಾಡಿ, ಇಡೀ ಪ್ರಪಂಚದ ಕಸವನ್ನ ಈ ಜ್ವಾಲಾಮುಖಿಗಳ ಹತ್ರಕ್ಕೆ ಟ್ರಾನ್ಸ್ಪೋರ್ಟ್ ಮಾಡೋದ್ರಿಂದ ನಮ್ಮ ಕಾರ್ಬನ್ ಫುಟ್ಪ್ರಿಂಟ್ ಎಷ್ಟೊಂದು ಜಾಸ್ತಿ ಆಗುತ್ತೆ. ಹಾಗಾದ್ರೆ ನಮ್ಮ ಈ ಮಿಷನ್ ಜ್ವಾಲಾಮುಖಿಯ ಫೈನಲ್ ವರ್ಡಿಕ್ಟ್ ಏನು? ಒಂದೇ ಮಾತ್ನಲ್ಲಿ ಹೇಳ್ಬೇಕಂದ್ರೆ ಇದೊಂದು ಭಯಂಕರ ಕೆಟ್ಟ ಐಡಿಯಾ. ಯಾಕಂದ್ರೆ ಸರಿಯಾದ ಜ್ವಾಲಾಮುಖಿ ಹುಡುಕೋದು ಇಂಪಾಸಿಬಲ್. ಅದ್ರ ಹತ್ರ ಹೋಗೋದು ಸಿಕ್ಕಾಪಟ್ಟೆ ಡೇಂಜರಸ್. ಇದು ವೈಲೆಂಟ್ ಸ್ಫೋಟಗಳಿಗೆ ಕಾರಣ ಆಗುತ್ತೆ ಮತ್ತು ಇದರಿಂದ ಭಾರಿ ಪ್ರಮಾಣದಲ್ಲಿ ಏರ್ ಮತ್ತು ಲ್ಯಾಂಡ್ ಪೊಲ್ಯೂಷನ್ ಆಗುತ್ತೆ. ಹಾಗಾದ್ರೆ ಇದಕ್ಕಿಂತ ಬೆಟರ್ ಐಡಿಯಾ ಇಲ್ವಾ? ಖಂಡಿತ ಇದೆ.
ನಿಜವಾದ ಸೊಲ್ಯೂಷನ್ ಇರೋದು ವೇಸ್ಟ್ ಟು ಎನರ್ಜಿ ಪ್ಲಾಂಟ್ಸ್ಗಳಲ್ಲಿ. ಇಲ್ಲಿ ನಮ್ಮ ಕಸವನ್ನ ಒಂದು ಕಂಟ್ರೋಲ್ಡ್ ವಾತಾವರಣದಲ್ಲಿ ಸೇಫ್ ಆಗಿ ಸುಟ್ಟು ಅದರಿಂದ ಬರೋ ಹೀಟನ್ನ ಬಳಸಿ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತೆ. ಇದು ಜ್ವಾಲಾಮುಖಿಗೆ ಹೋಲಿಸಿದ್ರೆ ತುಂಬಾನೇ ಪ್ರಾಕ್ಟಿಕಲ್, ಸೇಫ್ ಮತ್ತು ಪರಿಸರಕ್ಕೂ ಕಡಿಮೆ ಹಾನಿಕಾರಕ. ಸರಿ, ಜ್ವಾಲಾಮುಖಿಗಳು ಬೇಡ ಅಂತಾಯ್ತು. ಹಾಗಾದ್ರೆ ನಮ್ಮ ಕಸವನ್ನ ಬಾಹ್ಯಾಕಾಶಕ್ಕೆ ರಾಕೆಟ್ನಲ್ಲಿ ಕಳಿಸಿದ್ರೆ ಹೇಗೆ? ಅದರ ಬಗ್ಗೆ ಮುಂದಿನ ವಿಶ್ಲೇಷಣೆಯಲ್ಲಿ ಮಾತಾಡೋಣ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ರ ಲೈಕ್ ಬಟನ್ ಒತ್ತಿ, ಎಲ್ಲರೊಂದಿಗೆ ಶೇರ್ ಮಾಡಿ ಮತ್ತು ಹೆಚ್ಚಿನ ಇಂತಹ ವಿಶ್ಲೇಷಣೆಗಳಿಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅಭಿಪ್ರಾಯಗಳನ್ನ ಕೆಳಗೆ ಕಮೆಂಟ್ಸಲ್ಲಿ ತಿಳಿಸಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಸಿಗೋಣ.